ಈಗ ವೇದಿಕೆ ಮೇಲೆ ಗೌರವಾನ್ವಿತ ಉಪಸ್ಥಿತರಾದಂತಹ ಶ್ರೀಯುತ ವಿಜಯಕುಮಾರ್ ನಾಯ್ಕ್ ಸರ್, ಶಿಕ್ಷಕರು, ಗಿಬ್ ಪ್ರೌಢಶಾಲೆ ಕುಮಟಾ, ಇವರು ತಮ್ಮ ಮಾತನ್ನು, ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಈಗಾಗಲೇ 10 ಗಂಟೆ 15 ನಿಮಿಷ ಆಯಿತು. ನೀವು ಶಿಕ್ಷಕರಿಗೆ ಮೈಕ ಕೊಟ್ಟಿದ್ದೀರಿ. ಶಿಕ್ಷಕರು ಅಂತೇಳಿದ್ರೆ ನಾವು ಒಂದು ಬೆಲ್ಲಾಗೋ ತನಕ ಮುಗಿಸೋದಿಲ್ಲ, 45 ನಿಮಿಷ ಆಗ್ತದೆ ಅಂತ ನೀವು ತಿಳ್ಕೊಂಡಿದ್ರೆ ಖಂಡಿತ ಇಲ್ಲ. ಯಾಕೆ ಕೇಳಿದ್ರೆ ಒಂದು 3 ರಿಂದ 4 ನಿಮಿಷ ಮಾತಾಡಲೇಬೇಕು. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ ಹಾಗೂ ಮುಂಭಾಗದಲ್ಲಿರುವಂಥ ಭಾರಿ ಕುತೂಹಲದಿಂದ ಕೌತುಕದಿಂದ ನಿರೀಕ್ಷೆ ಮಾಡ್ತಿರುವಂಥ ಪೂಜಳಿಯ ಎಲ್ಲ ಕಲಾಭಿಮಾನಿಗಳೇ, ಯಾಕೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಅನಿವಾರ್ಯತೆ ಇದೆ. ಈಗ ಸರ್ ಚೆನ್ನಾಗಿ ಮಾತಾಡಿದ್ದಾರೆ, ಒಂದು ಸಂದೇಶ ಕೊಟ್ಟಿದ್ದಾರೆ. ಪಾಲಕರು ಮತ್ತು ವಿದ್ಯಾರ್ಥಿಗಳ ಕರ್ತವ್ಯ ಏನು ಅನ್ನೋದನ್ನು ಭಾಳ ಚಂದವಾಗಿ ಅವರು ಹೇಳಿದ್ದಾರೆ. ಖಂಡಿತವಾಗಿಯೂ ಪಾಲಕರು ಮತ್ತು ವಿದ್ಯಾರ್ಥಿಗಳು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಹೋದಾದರೆ ಖಂಡಿತ ಈ ಸಮಾಜಕ್ಕೆ ಒಂದು ಆಸ್ತಿ ಆಗ್ತಾರೆ. ಇನ್ನೊಂದು ಮಾತು ಹೇಳಲೇಬೇಕಂತ ಹೇಳಿದ್ರೆ ಈ ಸಂಘಟನೆ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಇಲ್ಲದೇ ಇದ್ದರೆ ಅಪರಾಧಿ ಮನೋಭಾವನೆ ನನ್ನನ್ನು ಕಾಡ್ತದೆ. ಆತ್ಮೀಯರೇ, ಇದೇ ವೇದಿಕೆ ಮೇಲೆ ನಾಟಕ ಪ್ರದರ್ಶನ ಬಹಳ ವರ್ಷದಿಂದ ನಡೀತಾ ಇದೆ. ಈ ನಾಟಕ ಪ್ರದರ್ಶನ ನಡಿಬೇಕು ಅಂತ ಹೇಳಿದ್ರೆ ಇದಕ್ಕೆ ತುಂಬ ಕಷ್ಟ ಇದೆ. ನಮ್ಮ ಅಶೋಕಣ್ಣವರು ಹೇಳ್ಕೊಂಡಿದ್ದಾರೆ, ನಾಟಕ ಬೇಕೋ ಬೇಡೋ ಅನ್ನೋದು ಸೆಕೆಂಡ್ಲಿ. ಅದು ನಾಟಕ ಯಾಕೆ ಬೇಕು ಅನ್ನೋದು ಸಹ ಅದು ಗೌಣ. ಆದರೆ ಈ ನಾಟಕವನ್ನು ಆಯೋಜನೆ ಮಾಡೋದುಂಟಲ್ಲ, ಆ ಸಂಘಟನೆ ಮಾಡೋದುಂಟಲ್ಲ, ಅದು ತುಂಬ ಕಷ್ಟಕರ ಆಗ್ತದೆ. ಯಾಕೆ ಕೇಳಿದ್ರೆ ಆರ್ಥಿಕ ಸೌಲಭ್ಯಗಳು ಬೇಕು. 100 ಜನರನ್ನು ನಾವು ಭೇಟಿ ಮಾಡಬೇಕು, ಅವರಿಂದ ಸಂಗ್ರಹ ಮಾಡಬೇಕು, ಜೊತೆಗೆ ಕಲಾವಿದರನ್ನು ಹಿಡಿದು ತಡು. ಕಷ್ಟ ಏನು ಕೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ನಾಟಕದಿಂದ ಯುವಕರು ವಿಮುಖರಾಗ್ತಾ ಇದ್ದಾರೆ. ಸರ್ ಅವರು ಕಾರಣ ಕೊಟ್ಟಿದ್ದಾರೆ. ಕಾರಣ ಏನು ಕೇಳಿದ್ರೆ ನಮಗೆ ಸಮಯ ಇದ್ದರೆ ಇಂಥ ಒಳ್ಳೆಯ ಗುಣಾತ್ಮಕ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ಳೋದಿಲ್ಲ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲೋ ಕಟ್ಟೆ ಮೇಲೆ ಕುಂತ್ಕೊಂಡು, ಎಲ್ಲೋ ಪಾಗರ ಮೇಲೆ ಕುಂತ್ಕೊಂಡು, ಎಲ್ಲೋ 4 ಜನ ಸೇರೋ ಅಂಗಡಿ ಬಾಗಿಲಲ್ಲಿ ನಾವು ಸುಮ್ಮನೆ ವೇಸ್ಟ್ ಮಾಡ್ತೇವೆ. ಮೊಬೈಲ್ ನೋಡ್ತಾ ಅಥವಾ ಫ್ರೀ ಫೈರ್ ಆಡ್ತಾ ಸುಮ್ಮನೆ ವೇಸ್ಟ್ ಮಾಡ್ತೇವೆ. ನೋಡಿ, ಬದುಕೇನಿದೆ ಕೇಳಿದ್ರೆ ಹೇಗಿರಬೇಕು ಅಂತ ಹೇಳಿದ್ರೆ ಸಾಧಕನಾಗಬೇಕು. ನಾವು ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಾಗ ಹೇಗಿರ್ತೇವೆ ಕೇಳಿದ್ರೆ ಸುಮ್ಮನೆ ನಾವು ಚೆಂದ ಕಾಣೋದಲ್ಲ, ನಮ್ಮ ಸಾಧನೆ ಹೇಗಿರಬೇಕು ಕೇಳಿದ್ರೆ ಸಾಧನೆಯಿಂದ ನಾವು ಸುಂದರ ಕಾಣಬೇಕು, ಸಾಧನೆಯಿಂದ ನಾವು ಸೂಪರ್ ಆಗಬೇಕು. ಹಾಗಾದಾಗ ಮಾತ್ರ ಈ ಜೀವನಕ್ಕೆ ಒಂದು ಅರ್ಥ ಬರ್ತದೆ, ಬದುಕಿಗೆ ಒಂದು ಅರ್ಥ ಬರ್ತದೆ. ಯಾಕೆ ಕೇಳಿದ್ರೆ ನಾವು ಎಷ್ಟು ವರ್ಷ ಬದುಕ್ತೇವೆ ಅನ್ನೋದು ಮುಖ್ಯ ಅಲ್ಲ, ನಾವು ಹೋದ್ಮೇಲೆ ನಮ್ಮ ಸಾಧನೆಯನ್ನು 100 ಜನ ಅದನ್ನು ಕೊಂಡಾಡಬೇಕು. ಆ ದಿಶೆಯಲ್ಲಿ ನೀವು ರೆಡಿ ಆಗಬೇಕು. ವ್ಯಕ್ತಿಗಳೇ, ಪಾಲಕರ, ನಾನು ನಿಮ್ಮ ಹತ್ರ ಯಾಕೆ ಹೇಳ್ತೇನೆ ಕೇಳಿದ್ರೆ ಈ ಕಲಾವಿದರನ್ನು ಹಿಡಿದು ತರೋದು ಉಂಟಲ್ಲ, ಸುಮಾರು 2 ರಿಂದ 3 ತಿಂಗಳುಗಳ ಕಾಲ ನಮ್ಮ ಅಶೋಕಣ್ಣನವರಾಗಲಿ, ಮಾಬಲ್ ಹೆಗಡೆಯವರಾಗಲಿ, ಜೊತೆಗೆ ನಮ್ಮ ಶಂಕರ್ ಅಡಿಗೊಂಡಿಯವರು ಈ ಸಂಘಟನೆ ಪಿಲ್ಲರ್ಸ್, ಅವರು ಭಾಳ ಕಷ್ಟಪಟ್ಟಿದ್ದಾರೆ. ಅವರಿಗೆ ನಾವು 1-2 ಮಾತು ಧನ್ಯವಾದಗಳನ್ನ ಹೇಳಲಿಲ್ಲ ಅಂತ ಹೇಳಿದ್ರೆ ಏನು ಉಳಿತ್ರಿ? ಹಾಗಾಗಿ ನಾನು ನಿಮ್ಗೆ ಒಂದು ಹೇಳ್ತೇನೆ, ದಯವಿಟ್ಟು ನೀವು ಜೋರಾಗಿ ಒಂದು ಸಲ ಚಪ್ಪಾಳೆ ಹೊಡೀರಿ ನೋಡುವ, ಎಷ್ಟು ತಾಕತ್ತಿದೆ ಹೊಡೀರಿ ನೋಡುವ, ಇನ್ನೂ ಸ್ವಲ್ಪ ಜೋರಾಗಿ ಹೊಡೀರಿ ನೋಡುವ. ವೆರಿ ಗುಡ್. ಕೇವಲ ಚಪ್ಪಾಳೆ ಹೊಡೆದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ. ಈ ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ನಾಟಕಗಳು, ಒಳ್ಳೆಯ ಕಾರ್ಯಕ್ರಮಗಳು ನಡಿಬೇಕಂತ ಹೇಳಿದ್ರೆ ನಿಮ್ಮ ಪ್ರೋತ್ಸಾಹಗಳು ಅತ್ಯಂತ ಅಗತ್ಯವಾಗಿರ್ತದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಜಳ್ಳಿಯಲ್ಲಿರುವಂಥ ಎಲ್ಲ ಕಲಾಭಿಮಾನಿಗಳು ಪ್ರೋತ್ಸಾಹ ನೀಡ್ತೀರಿ ಅನ್ನುವಂಥ ಆಶಯದೊಂದಿಗೆ, ಜೊತೆಗೆ ಸಂಘಟಕರಲ್ಲಿ ಏನು ಸಂಘಟನೆ ಇದೆ ಅವರೆಲ್ಲ ಒಂದು ಕಿವಿ ಮಾತು, ಯಾವುದೇ ಕಾರಣದಿಂದಲೂ ಸಹ ಈ ಸಂಘಟನೆ ಒಡೆಯಬಾರ್ದು. ಯಾವುದೇ ಕಾರಣದಿಂದಲೂ ಸಹ ಭಿನ್ನಾಭಿಪ್ರಾಯಗಳು ಇರ್ತದೆ, ಇರಬೇಕು. ಒಂದು ಮನೆ ಅಂದಮೇಲೆ ಅಣ್ಣ ತಮ್ಮದಲ್ಲಿ ಭಿನ್ನಾಭಿಪ್ರಾಯ ಇರ್ತದೆ, ಅದು ಅಲ್ಲೇ ಶಮನ ಆಗಬೇಕು. ನಾನು ಈಗಲೂ ರಿಕ್ವೆಸ್ಟ್ ಮಾಡ್ತೇನೆ, ಕೂಜಳ್ಳಿಯಲ್ಲಿ
ಖಂಡಿತವಾಗಿಯೂ ಪ್ರತಿ ವರ್ಷ ಇಂತಹ ನಾಟಕ ಪ್ರದರ್ಶನಗಳು ನಿಮ್ಮ ಸಂಘಟನೆಯ ನೇತೃತ್ವದಲ್ಲಿ ಊರ ಪಾಲಕರ ಪ್ರೋತ್ಸಾಹದಲ್ಲಿ ನಾಟಕಗಳು ನಡೀಲೇಬೇಕು ಅಂತೇಳಿ ಹೇಳ್ತಾ, ನೀವೆಲ್ಲ ಪ್ರೋತ್ಸಾಹ ಕೊಡ್ತೀರಿ, ನೀವೆಲ್ಲ ಬೆನ್ನೆಲುಬಾಗಿ ಇರ್ತೀರಿ. ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ನಾವೆಲ್ಲ ಸಂಘಟನೆಯವರು ಎಲ್ಲರೂ ಸೇರಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ನೋಡುವ, ನಮ್ಮಿಂದ ಏನು ಒಳ್ಳೆಯದು ಮಾಡಲಿಕ್ಕಾಗ್ತದೆ ಆ ಒಳ್ಳೆಯತನವನ್ನು ಮಾಡ್ತಾ ಸಮಾಜಕ್ಕೆ ಮಾದರಿಯಾಗುವ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದ ಎಲ್ಲ ಸಂಘಟನೆಯಲ್ಲಿ ದುಡಿದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಭವಿಷ್ಯದಲ್ಲಿ ಒಳ್ಳೆಯ ಕಲಾವಿದರಾಗಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. 3 ನಿಮಿಷದಲ್ಲಿ 40 ನಿಮಿಷದ ಸಾರಾಂಶವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದಂಥ ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಗೌರವ ಉಪಸ್ಥಿತಿಯಲ್ಲಿದ್ದಂತಹ ಶ್ರೀಮತಿ ಪಾರ್ವತಿ ನಾಗಪ್ಪ ಗೌಡ್ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಹಿತ ನುಡಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯ ಶಾಂತಿಕಾ ಪರಮೇಶ್ವರಿಯನ್ನು ವಂದಿಸುತ್ತಾ, ಇವತ್ತಿನ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಗಣ್ಯಾತಿ ಗಣ್ಯಗಳೇ ಹಾಗೂ ಮುಂದೆ ಪ್ರೇಕ್ಷಕರಾದಂಥ ಎಲ್ಲ ಬಂಧುಗಳೇ, ಇವತ್ತು ಪ್ರತಿ ವರ್ಷದಂತೆಯೇ ಸಾಂಸ್ಕೃತಿಕ ನಾಟಕವನ್ನು ಆರಂಭಿಸಿದ್ದಾರೆ. ಅದೇ ರೀತಿ ಮನೆಯಲ್ಲಿ ಎಷ್ಟೇ ಕೆಲಸವನ್ನು ಬಿಟ್ಟು ಬೆಳಗ್ಗಿಂದನೂ ಕೆಲಸವನ್ನು ಮಾಡಿ ಸುಸ್ತಾದರೂ ಸಹ ಇಲ್ಲಿ ನಮ್ಮೂರಿನ ನಾಟಕದ ಪ್ರದರ್ಶನಕ್ಕೆ ಮನರಂಜನೆಯನ್ನು, ಮನಸ್ಸಿಗೆ ನೆಮ್ಮದಿಯನ್ನು ತರಲು ಬಂದಿದ್ದೀರಿ. ಅದೇ ರೀತಿ ಇವರ ಸಂಘಟನೆ ಬಗ್ಗೆ ಹೇಳುವುದೆಂದರೆ, ಪ್ರತಿ ವರ್ಷದಂತೆ ಅನೇಕ ವರ್ಷದಿಂದನೂ ಈ ನಾಟಕ ನಿಮ್ಮ ಮುಂದೆ ಪ್ರದರ್ಶನ ನೀಡ್ತಾ ಇದ್ದಾರೆ. ಅದೇ ರೀತಿ ಸಂಘಟನೆಯು ಉತ್ತಮವಾಗಿ ಒಗ್ಗಟ್ಟಿನಿಂದ ಸಂಘಟನೆಯು ರಚನೆ ಆಗಲಿ ಅಂತ ಹೇಳ್ತಾ, ತಮ್ಮ ಮುಂದೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಕೆಲಸದ ಒತ್ತಡದಲ್ಲಿಯೂ ಕೂಡ ತಾವೆಲ್ಲ ಸೇರಿದ್ದೀರಿ, ಈ ಒಗ್ಗಟ್ಟು ಹೀಗೆ ಮುಂದುವರಿಯಲಿ ಎಂಬ ಕಿವಿಮಾತನ್ನು ಹೇಳಿದಂತಹ ಶ್ರೀಮತಿ ಪಾರ್ವತಿ ನಾಗಪ್ಪ ಗೌಡಿವರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಮುಖ್ಯ ಅಧ್ಯಾಪಕಿಯರಾದಂತಹ ಶ್ರೀಮತಿ ಶಶಿಕಲಾ ಭಟ್ ಅವರಿಗಾಗಿ ಈ ವೇದಿಕೆ. ಪಾರ್ವತಿ ನಾಗಪ್ಪಗೌಡರವರು ಬೇರೆ ಕಾರ್ಯಬಾಹುಳ್ಯದ ನಿಮಿತ್ತ ಬೇರೆಡೆಗೆ ಹೋಗುವವರಿದ್ದಾರೆ, ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನಮೋ ಸಭಾಭ್ಯ ಸಭಾಪತಿಭ್ಯಶ್ಚ. ಸಭೆಗೆ ಮತ್ತು ಸಭಾಪತಿಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಮಹನೀಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಒಂದು ಉಕ್ತಿ ಇದೆ, ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಕ್ಷೀಯಂತೆ ಖಲುಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ ಅಂತ. ಮನುಷ್ಯನಿಗೆ ಮಾತೇ ಅವನ ಅಲಂಕಾರವಾಗಿರ್ತದೆ, ಅದೇ ಭೂಷಣವಾಗಿರ್ತದೆ. ಅಂತಹ ಮಾತು ಎಲ್ಲಿಂದ ಬರ್ತದೆ ಅಂದರೆ, ಈ ಥರ ಒಂದು ಜೀವಂತ ಕಲೆ, ನಾಟಕ ಕಲೆ, ಯಾವ ಒಂದು ನಾಟಕ ಕಲೆ ಇಡೀ ಸಮಾಜದ ಮನವನ್ನು ಗೆದ್ದು ಇಡೀ ಸಮಾಜಕ್ಕೆ ಒಂದು ಮನೋರಂಜನೆಯನ್ನು ಕೊಡ್ತಾ ಇದೆಯೋ ಅಂತಹ ಕಲೆ, ಯಾವ ಕಲೆ ಮನುಷ್ಯನ ಮಾತನ್ನು ಹೆಚ್ಚಿಸ್ತಾ ಇತ್ತೋ, ಮನುಷ್ಯನ ವಾಕ್ಚಾತುರ್ಯವನ್ನು ಬೆಳೆಸ್ತಾ ಇತ್ತೋ ಅಂತಹ ನಾಟಕ ಕಲೆ ಇವತ್ತು ಸಮಾಜದಿಂದ ಕಣ್ಮರೆ ಆಗ್ತಾ ಇದೆ. ಅದಕ್ಕೆ ಕಾರಣ ಹಲವಾರು. ಯಾಕಂತ ಹೇಳಿದ್ರೆ ಇವತ್ತು ಮಾತಾಡ್ತಾ ಇಲ್ಲ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತು ಮನೆಯಲ್ಲಿ ಮೊಬೈಲ್ ಮಾತಾಡ್ತದೆ, ಇವತ್ತು ಮನೆಯಲ್ಲಿ ಟಿ ವಿ ಮಾತಾಡ್ತದೆ. ಡಿಜಿಟಲ್ ಅನ್ನುವಂಥ ಒಂದು ಹೆಸರಿನಲ್ಲಿ ಮನುಷ್ಯ ಮಾತಾಡೋದನ್ನೇ ಮರೆತು ಬಿಟ್ಟಿದ್ದಾನೆ. ಅದು ಸಮಾಜಕ್ಕೆ ಒಳ್ಳೆಯದಲ್ಲ. ಸಮಾಜದಲ್ಲಿ ಮನುಷ್ಯ ಮಾತಾಡಬೇಕು, ಮನುಷ್ಯನ ಮನಸ್ಸುಗಳು ಮಾತಾಡಬೇಕು, ಅಪ್ಪ ಮಗ ಪ್ರೀತಿಯಿಂದ ಮಾತಾಡಬೇಕು, ತಾಯಿ ಮಗಳು ಮಾತಾಡಬೇಕು. ಅಂತಹ ಮಾತಾಡುವುದನ್ನು ಕಲಿಸಿದ್ದು ಈ ನಾಟಕ ಕಲೆ. ಇವತ್ತು ಆ ನಾಟಕ ಕಲೆ ಸಮಾಜದಿಂದ ಅಳಿಸಿ ಹೋಗಬೇಕಾದ್ರೆ ಇಂತಹ ಕೂಜಳ್ಳಿಯಲ್ಲಿ ಈ ನಾಟಕ ಕಲೆಯನ್ನು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ. ನನಗೆ ಇವತ್ತು ನಿನ್ನೆ ಗೊತ್ತಿಲ್ಲ, ನನಗೆ ಆಮಂತ್ರಣ ಕೊಟ್ಟವ್ರು ಹೇಳಿದ್ರು, ಮೇಡಮ್ ಈ ವರ್ಷ ಒಂದು ಮಾತ್ರ ಮಾಡಿ ಮುಗಿಸ್ತೇವೆ. ನನಗೆ ತುಂಬ ನೋವಾಯಿತು. ಇನ್ನೂ ಜೀವಂತವಾಗಿರುವ ಕಲೆಯನ್ನು ಉಳಿಸ್ಕೊಳ್ಬೇಕಂತ ಹೋರಾಡ್ತಿದ್ದ ಒಂದು ಸಮಿತಿ, ಒಂದು ನಾಟ್ಯ ಸಂಘಕ್ಕೆ ಅಯ್ಯೋ ಎಷ್ಟು ಕಷ್ಟ ಆಗ್ತದೆ ಈ ನಾಟಕವನ್ನು ಸಂಘಟಿಸಿ ಅಂದರೆ, ಇನ್ನೂ ಸ್ವಲ್ಪ ವರ್ಷ ಹೋದರೆ ಮಾತೇ ಬಂದಾಗುವಂಥ ಪರಿಸ್ಥಿತಿ ಬರ್ಬೋದು. ಅದಕ್ಕಾಗಿ ದಯವಿಟ್ಟು ನಾಟ್ಯ ಸಂಘದವರಲ್ಲಿ ತಮ್ಮೆಲ್ಲರಲ್ಲಿ
ನಾ ಹೇಳೋದು ಇದು ಒಂದು ಜೀವಂತ ಕಲೆಯನ್ನು ನಾವೆಲ್ಲರೂ ಸೇರಿ ಉಳಿಸೋಣ. ಆ ದೇವರು ನಮಗೆ ಆ ಡಿಜಿಟಲ್ ಬೇಡ, ಮೊಬೈಲ್ ಮಾತಾಡೋದು ಬೇಡ, ನಾವೆಲ್ಲರೂ ಸ್ಪಷ್ಟವಾಗಿ ಮಾತಾಡ್ಕೊತ ಅದನ್ನೇ ಮನೋರಂಜನೆಯಾಗಿ ಮಾಡ್ಕೊತ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾಟ್ಯ ಸಂಘದವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮನುಷ್ಯನಿಗೆ ಮಾತು ಅಲಂಕಾರ, ಅಂತಹ ಅಲಂಕಾರವನ್ನು ಇಂತಹ ಕಲೆ ನಾಟಕ ಬೆಳಗಿಸುತ್ತದೆ ಎಂಬ ಸೂಕ್ಷ್ಮತೆಯನ್ನು ಹೇಳಿದಂಥ ಶ್ರೀಮತಿ ಶಶಿಕಲಾ ಭಟ್ ಇವರಿಗೆ ಧನ್ಯವಾದಗಳು. ಈಗ ಸತೀಶ್ ಕೆ ಮಹಲೆ, ಸಾಮಾಜಿಕ ಕಾರ್ಯಕರ್ತರು, ಕೂಜಳ್ಳಿ, ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ವೇದಿಕೆಯ ಮೇಲೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇದ್ದಂಥ ಎಲ್ಲ ಮಹನೀಯರಿಗೂ ಪ್ರೇಕ್ಷಕ ಬಂಧುಗಳಿಗೂ ನನ್ನ ಧನ್ಯವಾದಗಳು. ಹೋದ ವರ್ಷ ಇದೇ ವೇದಿಕೆಯಲ್ಲಿ ನಮ್ಮ ದೊಡ್ಡಪ್ಪ ಬರೆದಂಥ ಕೈ ಹಿಡಿದೋಳ ನಾಟಕ, ರಾಜ್ಯ ಪ್ರಶಸ್ತಿ ಪಡೆದಂಥ ನಾಟಕ ಅಶೋಕಣ್ಣವ್ರ ನಿರ್ದೇಶನದಲ್ಲಿ ಅತ್ಯುತ್ತಮವಾಗಿ ಮೂಡಿಬಂತು. ನಾ ಇದನ್ನು ಯಾಕೆ ಈ ಟೈಮಲ್ಲಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಮ್ಮೂರಿನಲ್ಲಿ ತುಂಬ ಕಲೆಗಳಿವೆ. ಸಂಗೀತ ಕ್ಷೇತ್ರದಲ್ಲಿ ಹೋದರೂ ನಮ್ಮ ಯಾಜಿಯವರಾಗಲಿ, ಮಾರುತಿ ನಾಯ್ಕರಾಗಲಿ, ಅಥವಾ ಯಕ್ಷಗಾನ ಕಲಾವಿದರ ರಂಗದಲ್ಲಿ ಹೋದರು, ಯಕ್ಷಕಲಾ ರಂಗದಲ್ಲಿ ಭಾಗವತರು, ಇಲ್ಲಿನ ಯಕ್ಷ ಕಲೆಗೆ ಬೇಕು ಅಂತ ಪರಿಕರಗಳನ್ನು ಇಲ್ಲೇ ಮಾಡ್ತಾರೆ. ಆಮೇಲೆ ಮೂರ್ತಿ ತಯಾರಕರಾಗಲಿ, ತಬಲಾ ವಾದಕರಾಗಲಿ, ಈ ಥರ ಆಮೇಲೆ ನಮ್ಮ ಕೋಲಾಟ, ಸುಗ್ಗಿ ಕುಣಿತ, ಹೀಗೆ ಅನೇಕ ಕಲಾವಿದರು ಇಲ್ಲಿ ಇದ್ದಾರೆ. ಇವರನ್ನು ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೇಳಿದ್ರೆ ಇಂಥ ಸಂಘಗಳನ್ನು ಬೆಳೆಸಬೇಕು. ಇವ್ರುಗಳಿಗೆ ನಾವು ಧನಗಳಿಂದ ಸಹಾಯ ಮಾಡಿದರೆ ಸಂಘಗಳು ಇರ್ತವೆ, ಸಂಘಟನೆಗಳಾಗ್ತವೆ, ಇಂಥ ಕಾರ್ಯಕ್ರಮಗಳಾಗ್ತವೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಕಲೆಯ ದಾನ ಪ್ರಕಾರಗಳ ಕಲಾವಿದರು ಕೂಡ ನಮ್ಮ ಕೂಜಳಿಯ ತುಂಬ ಇದ್ದಾರೆ ಎಂಬ ಸೂಕ್ಷ್ಮತೆಯನ್ನು ಹೇಳಿದಂತಹ ಶ್ರೀಯುತ ಸತೀಶ್ ಕೆ ಮಹಲೆ ಇವರಿಗೆ ಧನ್ಯವಾದಗಳು. ಹಾಗೆ ಗೌರವಾನ್ವಿತ ಅತಿಥಿಯರಾದಂಥ ಶ್ರೀ ಕೃಷ್ಣ ಟಿ ಗೌಡ್, ಮೇಲಿನ ಕೂಜಳ್ಳಿ, ಅವರಿಗಾಗಿ ಈ ವೇದಿಕೆ. ಎಲ್ರಿಗೂ ನಮಸ್ಕಾರ. ಶ್ರೀ ಶಾಂತಿಕಾ ಪರಮೇಶ್ವರಿ ನಾಟ್ಯ ಹಾಗೂ ಸಾಂಸ್ಕೃತಿಕ ಸಂಘ ಕೂಜಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ ನಾಟಕ ಮತ್ತು ಸನ್ಮಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಆತ್ಮೀಯರೇ, ಹಿರಿಯರೇ ಹಾಗೂ ಈ ಕಾರ್ಯಕ್ರಮದ ಸಂಘಟಕರೇ, ಇಂದು ಈ ವೇದಿಕೆಯಲ್ಲಿ ನಾಟಕ ಕಾರ್ಯಕ್ರಮ ಇದೆ, ಜೊತೆಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವೂ ಇದೆ. ಆತ್ಮೀಯರೇ, ನಾಟಕವೆಂದರೆ ಎಂದೋ ಒಮ್ಮೆ ನೋಡಿ ಮರೆತು ಬಿಡುವ ವಿಳಾಸ ಸಾಧನವಲ್ಲ. ನಾಟಕದ ಆದರ್ಶ ಭವ್ಯವಾದುದು, ಗುರುತರವಾದುದು. ದೇಶದ ಸಂಸ್ಕೃತಿಯ ಹೆಗ್ಗುರುತು ಎಂದರೆ ನಾಟಕ. ದೇಶದ ಸಂಸ್ಕೃತಿಯ ವಿಕಾಸಕ್ಕೆ ನಾಟಕವೂ ಒಂದು ಸಾಧನ. ಮನಸ್ಸನ್ನು ಮುದಗೊಳಿಸುತ್ತಾ ವಿಚಾರದ ಹಾದಿಯಲ್ಲಿ ಮಾನವನ ವಿಕಾಸವನ್ನು ಸಾಧಿಸುವುದೇ ನಾಟಕ. ಬಂಧುಗಳೇ, ನಾಟಕವು ಒಂದು ಕಲೆಯ ಪ್ರಕಾರವಾಗಿದೆ. ಇದು ವಿವಿಧ ಉದ್ದೇಶಗಳಿಗಾಗಿ ಪ್ರದರ್ಶಿಸಲಾಗುತ್ತದೆ. ನಾಟಕದಲ್ಲಿ ವಿವಿಧ ರೂಪಗಳಿವೆ. ಹಾಸ್ಯ ನಾಟಕ, ದುರಂತ ನಾಟಕ, ಐತಿಹಾಸಿಕ ನಾಟಕ, ಸಾಮಾಜಿಕ ನಾಟಕ, ಭಕ್ತಿ ಪ್ರಧಾನ ನಾಟಕ, ಹೀಗೆ ಇತ್ಯಾದಿ ನಾಟಕಗಳು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ಇದು ಸಮಾಜದ ಸಂಸ್ಕೃತಿಯನ್ನು ಉತ್ತೇಜಿಸುತ್ತದೆ, ಸಮಾಜದ ಸಂಕಷ್ಟಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ, ಪ್ರೇಕ್ಷಕರಿಗೆ ಚಿಂತನೆಗಳನ್ನು ನೀಡುತ್ತದೆ. ಸತ್ಯಹರಿಶ್ಚಂದ್ರ, ಶ್ರವಣಕುಮಾರ ನಾಟಕವನ್ನು ನೋಡಿ ಜೀವನದಲ್ಲಿ ಮಹತ್ತರ ಬದಲಾವಣೆ ಹೊಂದಿ ಮಹಾತ್ಮರೂ ಎಣಿಸಿದ ಮಹಾತ್ಮ ಗಾಂಧೀಜಿಯವರೇ ಇದಕ್ಕೆ ಸಾಕ್ಷಿ. ನಾನು ಚಿಕ್ಕವನಿರುವಾಗ ನಮ್ಮ ಈ ವೇದಿಕೆಯಲ್ಲಿ ಪ್ರತಿ ವರ್ಷ 1 ಅಥವಾ 2 ನಾಟಕ ನಡೆಯುತ್ತಿತ್ತು. ಇತ್ತೀಚೆಗೆ ಮನೆಗಳಲ್ಲಿ ಟಿವಿ ಮತ್ತು ಮೊಬೈಲ್ ಬಂದ ಮೇಲೆ ಬೆಳಗಿನವರೆಗೆ ಕುಳಿತು ನಾಟಕ ನೋಡುವವರ ಸಂಖ್ಯೆ ಕಡಿಮೆಯಾಗಿದೆ. ಆದರೂ ಕೂಡ ನಮ್ಮ ಊರಿನಲ್ಲಿ ಈ ಒಂದು ಕಲೆಗೆ ಎಂದೆಂದೂ ಪ್ರೋತ್ಸಾಹವಿದೆ. ಇದಕ್ಕೆ ಬರುವ ಜನರೇ ಸಾಕ್ಷಿ. ಮುಖ್ಯವಾಗಿ ಇಲ್ಲಿ ಸಾಧಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುತ್ತಿರುವುದು ಹೆಮ್ಮೆಯ ವಿಷಯ. ಇಂದಿನ ಈ ಪರಿಸ್ಥಿತಿಯಲ್ಲಿ ಅನೇಕ ಗ್ರಾಮಾಂತರ ಪ್ರತಿಭೆಗಳನ್ನು, ಅಂದರೆ ಒಂದೊಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರನ್ನು ಗುರುತಿಸುವುದು ಕಷ್ಟ ಸಾಧ್ಯ. ಇಂತಹ ಸಂಘಟನೆಗಳು
ಅವರನ್ನು ಕರೆದು ಸನ್ಮಾನಿಸುತ್ತಿರುವುದು ಅವರ ಕೆಲಸಕ್ಕೆ ನೀಡುವ ಗೌರವವಾಗಿದೆ. ಇದು ನಮಗೆಲ್ಲ ಹೆಮ್ಮೆ ಎನಿಸುತ್ತದೆ. ಈ ವೇದಿಕೆ ಹಲವಾರು ವರ್ಷಗಳಿಂದ ವಯಸ್ಕರರು, ನವಯುವಕರು ಎಲ್ಲರೂ ಅಭಿನಯಿಸಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಪವಿತ್ರವಾದ ವೇದಿಕೆ ಇದಾಗಿದೆ. ಇಂದು ಇಲ್ಲಿ ನಡೆಯುವ ರತ್ನಮಾಂಗಲ್ಯ ಎಂಬ ನಾಟಕದ ಸವಿಯನ್ನು ನಾವೆಲ್ಲರೂ ಅನುಭವಿಸಿ ಒಳ್ಳೆಯ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ, ನನಗೆ ಅವಕಾಶ ನೀಡಿದ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ನಮಸ್ಕಾರ. ನಾಟಕ ಹಿರಿಯದಾದಂತಹ ಕಲೆ, ದೇಶದ ಭವಿತವ್ಯಕ್ಕೆ ದಾರಿದೀಪ ಎಂಬ ಸೂಕ್ಷ್ಮತೆಯನ್ನು ಹೇಳಿದಂಥ ಶ್ರೀಯುತ ಕೃಷ್ಣ ಟಿ ಗೌಡ್ ಇವರಿಗೆ ಧನ್ಯವಾದಗಳು. ಈಗ ಈ ವೇದಿಕೆಯ ಅಧ್ಯಕ್ಷರು ಆದಂತಹ ಶ್ರೀಮತಿ ಮಂಗಲಾ ಶಂಕರ್ ಅಡಿಗುಂಡಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕುಜಳ್ಳಿ, ಇವರು ಈ ಒಂದು ಪ್ರಾರಂಭದ ಸಭಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಕುಳಿತಿರುವ ಗಣ್ಯರೇ ಹಾಗೂ ಊರ ನಾಗರಿಕರೇ, ಕಲಾ ಪ್ರೇಮಿಗಳೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಶ್ರೀ ಶಾಂತಿಕಾಮ ಪರಮೇಶ್ವರಿ ನಾಟ್ಯ ಹಾಗೂ ಸಾಂಸ್ಕೃತಿಕ ಸಂಘ ಕೂಜಳ್ಳಿ ಇವರ ಆಶ್ರಯದಲ್ಲಿ ನಾಟಕ ಮತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ನಾಟಕ ಇದೇ ಇಲ್ಲ ಅಂತ ಹೇಳ್ತೀವಿ, ಎಲ್ಲೋ ಒಂದು ಅದೇ ಕಡೆಯಲ್ಲಿ ನಡೀತಾ ಉಂಟು. ಆದರೂ ಕೂಡ ಇಂಥ ಟಿ ವಿ, ಮೊಬೈಲ್ ಇಂಥ ಇದ್ರೂ ಕೂಡ ಎಲ್ಲ ಜನರು ಕಲಾಪ್ರೇಮಿಗಳದ್ರಲ್ಲೂ ಆ ಸಂದರ್ಭದಲ್ಲಿ ಸಂಜೆ ವೇಳೆ ಸೇರಿ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ನಾಟಕವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡೆಯುವಂಥ ವಿಷಯ. ಈ ಕಾರ್ಯಕ್ರಮ ಯಾವಾಗಲೂ ಪ್ರತಿ ವರ್ಷವೂ ಹೀಗೆ ಮುಂದುವರಿಸಿಕೊಂಡು ಹೋಗಲಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅಧ್ಯಕ್ಷೀಯ ನುಡಿಯನ್ನು ಆಡಿದ ಶ್ರೀಮತಿ ಮಂಗಲಾ ಶಂಕರ್ ಅಡಿಗೊಂಡಿಯವರಿಗೆ ಧನ್ಯವಾದಗಳು. ಇದೀಗ ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ನಡೆಸಿಕೊಡ್ಲಿಕ್ಕಿದ್ದಾರೆ ಶ್ರೀ ಉಮೇಶ್ ನಾಯ್ಕ್, ಶಿಕ್ಷಕರು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಮಯ ಬಹಳ ಆಗಿದೆ. ತಾವೆಲ್ಲ ನಾಟಕವನ್ನು ವೀಕ್ಷಿಸಬೇಕೆಂಬ ಕಾತುರದಲ್ಲಿದ್ದೀರಿ. ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಎಂಬುದು ಡಿ ವಿ ಜಿಯವರ ಮಾತು. ಮಾತಿನ ಇತ್ಯರ್ಥ ಇಷ್ಟೇ, ಬಂದಂತಹ ಅತಿಥಿಗಳನ್ನು ಅಷ್ಟೇ ಚೆನ್ನಾಗಿ ಬೀಳ್ಕೊಡಬೇಕು ಎಂಬ ಸೂಕ್ಷ್ಮತೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಶ್ರೀಮತಿ ಮಂಗಲಾ ಶಂಕರ್ ಅಡಿಗುಂಡಿಯವರು ಉಪಸ್ಥಿತರಿದ್ದು ತಮ್ಮದೇ ಆದಂತಹ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ, ಶುಭ ಹೇಳಿದ್ದಾರೆ. ಅವರಿಗೆ ಈ ಒಂದು ಸಮಸ್ತ ನಾಗರಿಕರ ಪರವಾಗಿ, ನಾಟ್ಯ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಹಾಗೆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ತಮ್ಮ ಅಮೃತ ಹಸ್ತದಿಂದ ನಮ್ಮ ಕುಮಟಾದ ಗೋಕರ್ಣ CPI ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಶ್ರೀಯುತ ವಸಂತ್ ಆಚಾರ್ಯ ಸರ್ ಅವರು. ಅವರಿಗೆ ಸಮಸ್ತ ಊರಿನ ನಾಗರಿಕರ ಪರವಾಗಿ, ನಾಟ್ಯ ಸಂಘದ ಪರವಾಗಿ, ಸಮಸ್ತ ಕಲಾವಿದರ ಪರವಾಗಿ ಹೃತ್ಪೂರ್ವಕಂತ ಅಭಿನಂದನೆಗಳು ಸರ್, ಅಭಿನಂದನೆಗಳು. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಪ್ರವೀಣ್ ಆಚಾರ್ಯವರು, ಸುರೇಶ್ ಜಿ ಚಂದಾವರಿವರು ಬರಬೇಕಿತ್ತು. ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ವೈಭವ್ ಜಿ ನಾಯ್ಕ್, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕುಜಳ್ಳಿ, ಇವರು ತಮ್ಮ ಗೌರವ ಉಪಸ್ಥಿತಿಯನ್ನು ತೋರಿಸಿದ್ದಾರೆ. ಎಲ್ಲರ ಜೊತೆಗೆ ತಮ್ಮ ಉಪಸ್ಥಿತಿಯನ್ನು ತೋರಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕಂತ ಅಭಿನಂದನೆಗಳು ಸರ್, ಅಭಿನಂದನೆಗಳು. ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ವಿಜಯಕುಮಾರ್ ಸರ್ ಅವರು ತಮ್ಮದೇ ಆದಂತಹ ಹಿತ ನುಡಿಗಳನ್ನು ಹೇಳಿ ಎಲ್ಲರನ್ನ ಜಾಗೃತಗೊಳಿಸಿದ್ದಾರೆ, ನಾಟಕವನ್ನು ಇಷ್ಟಪಡುವಂತೆ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸರ್, ಅಭಿನಂದನೆಗಳು. ಹಾಗೆ ಶ್ರೀಯುತ ಸುರೇಶ್ ಆರ್ ಮಹಲೆ, ಇವರು ನಾಟಕ ಪ್ರೇಮಿಗಳು, ತಮ್ಮ ಉಪಸ್ಥಿತಿಯನ್ನು ತೋರಿ ನಮ್ಮೆಲ್ಲರನ್ನ ಹುರಿದುಂಬಿಸಿದ್ದಾರೆ. ಅವರಿಗೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಶ್ರೀಮತಿ ಪಾರ್ವತಿ ನಾಗಪ್ಪ ಗೌಡ್ರವರು ಉಪಸ್ಥಿತಿಯನ್ನು ತೋರಿ ನಿರ್ಗಮಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ಹಾಗೆ ಶ್ರೀಮತಿ ಶಶಿಕಲಾ ಭಟ್, ಮುಖ್ಯ ಅಧ್ಯಾಪಕಿಯರು, ನಮ್ಮ ಹಿರಿಯ ಪ್ರಾಥಮಿಕ ಶಾಲಾ ಕುಜಳ್ಳಿ, ಅವರಿಗೆ ಹೃತ್ಪೂರ್ವಕಂತ ಅಭಿನಂದನೆಗಳು. ಹಾಗೆ ಶ್ರೀಯುತ ಸತೀಶ್ ಕೆ ಮಹಲೆ, ಸಾಮಾಜಿಕ ಕಾರ್ಯಕರ್ತರು, ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್.
ಶ್ರೀ ಕೃಷ್ಣ ಟಿ ಗೌಡ್ ಮೇಲಿನ ಕುಜಳ್ಳಿ ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಹಾಗೆ ಕರಿಯಪ್ಪ ಪಿ ಗೌಡ್ ಕೆಳಗಿನ ಕುಜಳ್ಳಿ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ SDMC ಅಧ್ಯಕ್ಷರು ತಮ್ಮ ಉಪಸ್ಥಿತಿಯನ್ನು ತೋರಿದ್ದಾರೆ ಶ್ರೀಯುತ ಕರುಣಾಕರ್ ಟಿ ನಾಯ್ಕ್ ಇವರು, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಶಾಂತಿಕಾ ಪರಮೇಶ್ವರಿ ನಾಟ್ಯ ಸಂಘ ಇದರ ಅಧ್ಯಕ್ಷರು ಶ್ರೀಯುತ ಸತೀಶ್ ಪಿ ನಾಯ್ಕ್ ಇವರಿಗೂ ಕೂಡ ಅತ್ಯಂತ ಧನ್ಯವಾದಗಳು. ಹಾಗೆ ನಮ್ಮ ಕುಜಳ್ಳಿ ಕ್ಲಸ್ಟರಿನ CRPಗಳಂಥ ಶ್ರೀಯುತ ರಾಜು ನಾಯಕ್ ಕುಮಟಾ ಇವರು ಕೂಡ ಆಗಮಿಸಿದ್ದಾರೆ. ಎಲ್ಲರೊಂದಿಗೆ ತಮ್ಮ ಉಪಸ್ಥಿತಿಯನ್ನು ತೋರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸರ್, ಅಭಿನಂದನೆಗಳು. ಹಾಗೆ ಈ ಒಂದು ನಾಟಕಕ್ಕೆ ತನುಮನ ಧನವನ್ನು ನೀಡಿದ್ದಾರೆ. ಅಲ್ಲದೆ ಹಿನ್ನೆಲೆಯಾಗಿ ಅಲ್ಲದೆ ರಂಗ ಸಜ್ಜಿಕೆಯನ್ನು ವೈಭವೀಕರಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ, ಈವರೆಗೆ ಶಾಂತ ರೀತಿಯಿಂದ ಸಮಯ ಆದರೂ ಕೂಡ ಕಾತರದಿಂದ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ್ದೀರಿ. ಎಲ್ಲ ಸಭಿಕರು ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತಾ ಈ ಪ್ರಾರಂಭದ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸರ್ವರಿಗೂ ಧನ್ಯವಾದಗಳು.